ಸಂಜೆ 4 ಗಂಟೆ ಆದರೆ ಸಾಕು, ಬೆಂಗಳೂರಲ್ಲಿ ಈ ಥರ ಅಲಾರಾಮ್ ಹೊಡೆದಿರುವಾಗ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಒಂದು ವಾರದಿಂದ ಈ ಥರ ಆಗ್ತಾ ಇದೆ. ಬೆಂಗಳೂರು ಕ್ಲೈಮೇಟ್ ಅಂದ್ರೇ ಹಾಗೆ. ನಾವು ಆಚೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಕ್ಯಾಬ್ ಬುಕ್ ಮಾಡ್ತಾಯಿದ್ವಿ, ಆದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹೀಗಾಗಿ ಕ್ಯಾಬ್ ಬುಕ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಹಾಗೂ ಈಗ ಕೊನೆಗೆ ಒಂದು ಕ್ಯಾಬ್ ಬುಕ್ ಆಯಿತು. ಹತ್ಕೊಂಡು ಎಲ್ಲರೂ ಹೊರಟ್ವಿ. ಅಲ್ಲಿಗೆ ಹೋಗಿ ರೀಚ್ ಆಗೋವರೆಗೂ ಮಳೆ ಹಾಗೆ ಆಗ್ತಾನೆ ಇತ್ತು. ಸೊ ಇಲ್ಲಿ ನಮ್ಮ ಶೌರ್ಯನ ನೋಡಿ ಎಲ್ಲಿ ಹೋದರೂ ಅವ್ನು ಮಾತಾಡೋದು ಮಾತ್ರ ನಿಲ್ಲಿಸೋದಿಲ್ಲ. ಹಾಗೂ ಹೀಗೂ ಅರ್ಧ ಗಂಟೆಯಲ್ಲಿ ರೀಚ್ ಆಗಬೇಕಾದ ಲೊಕೇಶನ್ಗೆ 45 ಮಿನಿಟ್ಸ್ ತೊಗೊಳ್ತು ಈ ಮಳೆ ಕಾರಣದಿಂದ. ಸೊ ನಾವು ಇವತ್ತು ಬಂದಿರೋದು ರಂಗಶಂಕರ ಏನಪ್ಪ ಅಂತಂದರೆ ಇಲ್ಲಿ ನಾಟಕಗಳನ್ನು ಆಡ್ತಾರೆ, ಪ್ಲೇಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕು ನೀವು. ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ, ಆಫ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ. ಹಳ್ಳಿಗಳಲ್ಲಿ ಓಪನ್ ಏರಿಯಾದಲ್ಲಿ ಜಾತ್ರೆ ಅಥವಾ ಹಬ್ಬ ಬಂದರೆ ಸಾಕು ನಾಟಕ ಆಡ್ತಾರೆ. ಅಲ್ಲಿ ನಾಟಕ ನೋಡಿದವ್ರಿಗೆ ಗೊತ್ತಿರ್ಬೋದು ಅಲ್ಲಿ ನಾಟಕಗಳು ಹೇಗಿರ್ತವೆ ಅಂತ. ಸೊ ಇವತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವ, ನಾಟಕ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವ ಅಂತ ನಾವು ಬಂದಿದ್ವಿ. ಸೊ ಹೇಳಬೇಕಂದ್ರೆ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಥಿಯೇಟರಲ್ಲಿ ನಾಟಕ ನೋಡೋದು. ನನ್ನ ಹಸ್ಬೆಂಡು ಮುಂಚೆ ನೋಡಿದರು. ಸೊ ನನಗಾಗಲಿ, ನನ್ನ ಮಕ್ಕಳಿಗೆ ಮತ್ತು ನಮ್ಮ ತಂಗಿಗಾಗಲಿ ಎಲ್ರಿಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸೇ. ಪ್ಲೇ 7:30ಗೆ ಸ್ಟಾರ್ಟ್ ಆಗೋದಿತ್ತು. ನಾವು ಸ್ವಲ್ಪ ಒಂದು 45 ಮಿನಿಟ್ಸ್ ಅರ್ಲಿ ಬಂದಿದ್ವಿ. ಸೊ ರಂಗಶಂಕರದಲ್ಲಿ ಒಂದು ಲೈಬ್ರರಿ ಇದೆ, ಅಲ್ಲಿ ನಿಮ್ಗೆ ಯಾವ ಥರ ಬುಕ್ ಬೇಕಾದರೂ ಸಿಗುತ್ತೆ, ಹೋಗಿ ನೀವು ನೋಡ್ಬೋದು. ನಾವೊಂದು 2-3 ಬುಕ್ಕು ಪರ್ಚೇಸ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ಲೈಬ್ರರಿಯಲ್ಲಿ ಅವರಿಗೂ ಸ್ಟೋರಿ ಬುಕ್ಕು ಮತ್ತು ಕಲರಿಂಗ್, ಡ್ರಾಯಿಂಗ್ ಬುಕ್ ಎಲ್ಲ ಇತ್ತು. ಬುಕ್ಸ್ ಎಲ್ಲ ತೊಗೊಳ್ಳೋದಾದಮೇಲೆ ನಾವು ಈ ರಂಗಶಂಕರದಲ್ಲಿ ಇರೋ ಒಂದು ಕೆಫೆಟೇರಿಯಾಗೆ ಬಂದ್ವಿ. ಸೊ ಇಲ್ಲಿ ಎಲ್ಲ ಥರ ಐಟಮ್ಸ್ಗಳು ಸಿಗುತ್ತವೆ. ನಾವು ಸಾಬುದಾನ ವಡ ಮತ್ತು ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದ್ವಿ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಕೆಫೆಟೇರಿಯಾದಲ್ಲಿ ಸ್ನ್ಯಾಕ್ಸ್ನ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ರಿಲ್ಯಾಕ್ಸ್ ಆದ್ವಿ. ಅದಾದಮೇಲೆ ಟೈಮ್ ಸ್ಟಾರ್ಟ್ ಆಗಿತ್ತು. ಕ್ಯೂವಲ್ಲಿ ನಿಂತ್ಕೋಬೇಕು ಈ ಥರ ಟಿಕೆಟ್ನ ತೊಗೊಂಡು. ನಮಗೆ ಕ್ಯೂವಲ್ಲಿ ನಿಂತ ಮೇಲೇ ಗೊತ್ತಾಗಿದ್ದು ಇಲ್ಲಿ ಮಕ್ಕಳಿಗೆ ಅಲೌ ಮಾಡೋದಿಲ್ಲ ಅಂತ. ಕೊನೆಗೆ ನಮ್ಮ ಮನೆಯವರು ಹೇಳಿದರು, ನನ್ನ ಮಕ್ಕಳಿಬ್ಬರನ್ನೂ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀವು ನೋಡ್ಕೊಂಡು ಬನ್ನಿ ಅಂತ. ಸೊ ಹೀಗಾಗಿ ಇದು ಗರ್ಲ್ಸ್ ಡೇಟ್ ಆಯ್ತು ಅಂತ ಹೇಳ್ಬೋದು. ನಾನು, ನಮ್ಮ ಅತ್ತೆ ಮತ್ತು ನಮ್ಮ ತಂಗಿ ಪ್ಲೇನ ನೋಡಿದ್ವಿ. ಇನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ, ಇದು ಫಸ್ಟ್ ಟೈಮ್ ಪ್ಲೇ ನಾನು ನೋಡಿದ್ದು. ನನಗೆ ತುಂಬ ಇಷ್ಟ ಆಯಿತು. ಈ ಪ್ಲೇ ಹೆಸರು ಪ್ರಮಿಳಾರ್ಜುನೀಯಂ ಅಂತ. ಕಾಮಿಡಿ ಪ್ಲೇ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಕೇಳಿದರೆ ಹೇಗಿತ್ತು ನಾಟಕ ಅಂತ ಕೇಳಿದರೆ ಅವ್ರು ಹೀಗೆ ಹೇಳಿದರು ನೋಡಿ. ಅಲ್ಲಿ ನಮಗೆ ಗಿರಿಜಮ್ಮ ಅವ್ರು ಸಿಕ್ಕಿದ್ರು. ನಮ್ಮ ಅತ್ತೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ರು. ಒಟ್ಟಿನಲ್ಲಿ ಇದಾಗಿತ್ತು ನಮ್ಮ ಲಾಸ್ಟ್ ಸ್ಯಾಟರ್ಡೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.